ಈ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಅತ್ಯಂತ ಪ್ರೀತಿಕರವಾದ ಈ ನಾರಿಕೇಳ ದೀಪವನ್ನು ಹಚ್ಚಿರಿ. ಈ ನಾರಿಕೇಳ ದೀಪವನ್ನು ಯಾವ ರೀತಿಯಾಗಿ ಹಚ್ಚೋದಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ. ಫಸ್ಟಿಗೆ ಒಂದು ತಟ್ಟೆಯನ್ನು ತಗೊಂಡು ಅದರಲ್ಲಿ ಶ್ರೀಂ ಅಥವಾ ಸ್ವಸ್ತಿಕ್ ಅನ್ನು ಬರ್ಕೊಂಡು ಅದ್ರ ಮೇಲೆ ಒಂಚೂರು ಅಕ್ಕಿನ ಹಾಕ್ಕೊಂಡು ಒಂದು ತೆಂಗಿನಕಾಯಿನ ತಗೊಂಡು ಅದರಲ್ಲಿ 2 ಹೋಲ್ ಮಾಡಿ 3 ಕಣ್ಣಿರುವಂತಹ ತೆಂಗಿನಕಾಯಿನಲ್ಲಿ ಎಳ್ಳೆಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಈ ದೀಪನ ಹಚ್ಚಬೇಕಾಗುತ್ತೆ. ಕಾಯಿಗೆ ಗಂಧ ಮತ್ತು ಕುಂಕುಮದಿಂದ ಬೊಟ್ಟುಗಳನ್ನ ಇಡಬೇಕು. ಹಾಗೆ ಹೂವಿನಿಂದ ಅಲಂಕಾರ ಮಾಡಿ ಈ ನಾರಿಕೇಳ ದೀಪನ ನಾವು ಶಿವಲಿಂಗದ ಮುಂದೆ ಅಥವಾ ಮನೆಯಲ್ಲಿ ಯಾವುದಾದ್ರು ಪ್ರತಿಮೆ ಶಿವಂದು ಇದ್ದರೆ ಅದರ ಮುಂದೆ ಕೂಡ ಇಡ್ಬೋದು. ಇನ್ನೊಂದು ತೆಂಗಿನಕಾಯಿ ಹೋಳಲ್ಲಿ ಬೆಲ್ಲದ ಚೂರನ್ನು ಇಟ್ಟು ದೇವರ ಬಲಭಾಗದಲ್ಲಿ ಇಡಬೇಕಾಗುತ್ತೆ. ನಾರಿಕೇಳ ದೀಪ ಶಾಂತಿ ಆದಮೇಲೆ ನದಿ ಅಥವಾ ನೀರಲ್ಲಿ ಬಿಟ್ಬಿಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಸ್ಗೆ ನನ್ನ ಚಾನೆಲ್ನ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.